ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಕ್ಕಳ ಆಪರೇಷನ್ ಮಾಡಿಸಿಕೊಂಡು ಮಹಿಳೆಯರನ್ನ ನೆಲದ ಮೇಲೆ ಮಲಗಿಸಿದ ಆಸ್ಪತ್ರೆಯ ಸಿಬ್ಬಂದಿಗಳು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಂದ ಘಟನೆ. ಮಹಿಳೆಯರಿಗೆ ಮಕ್ಕಳ ಆಪರೇಷನ್ ಕ್ಯಾಂಪ್ ಹಿನ್ನೆಲೆ ಮಕ್ಕಳ ಆಪರೇಷನ್ ಮಾಡಿಸಿಕೊಂಡು ಮಹಿಳೆಯರನ್ನ ನೆಲದ ಮೇಲೆ ಮಲಗಿಸಿದ ಆಸ್ಪತ್ರೆಯ ಸಿಬ್ಬಂದಿಗಳು. ಮತ್ತೊಂದೆಡೆ ಒಂದೇ ಬೆಡ್ನಲ್ಲಿ 5ಕ್ಕೂ ಹೆಚ್ಚು ಮಹಿಳೆಯರನ್ನ ಮಲಗಿಸಿದ ಸಿಬ್ಬಂದಿಗಳು. ಇದು ಸಿಬ್ಬಂದಿಗಳ ಎಡವಟ್ಟು. ಸಾರ್ವಜನಿಕರಿಂದ ಆಕ್ರೋಶ. ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಸ್ಥಳೀಯರಿಂದ ಆಗ್ರಹ. ರೋಗಿಗಳಿಗೆ ಕೊಠಡಿಗಳ ಸಮಸ್ಯೆ. ಚಿಕಿತ್ಸೆಗೆಂದು ಬಂದ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸೂಕ್ತ ಆಸನ ಹಾಗೂ ಕೊಠಡಿಗಳ ವ್ಯವಸ್ಥೆ ಇಲ್ಲ. ರೋಗಿಗಳಿಗೆ ಆಸ್ಪತ್ರೆಯ ಕೊಠಡಿಗಳ ನೆಲಭಾಗದಲ್ಲಿ ಚಾಪೆ ಹಾಕಿ ಉಪಚರಿಸಲಾಗುತ್ತದೆ. ಸಂಜೆಯಾದ್ರೆ ರೋಗಿಗಳಿಗೆ ದೇವ್ರಿಗತಿ. ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರು ಸಂಜೆಯಾಗ್ತಿದ್ದಂತೆ ರೋಗಿಗಳ ಕೈಗೆ ಸಿಗೋದೇ ಇಲ್ವಂತೆ. ರಾತ್ರಿ ಸಮಯದಲ್ಲಿ ರೋಗಿಗಳಿಗೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಕೇಳುವವರು ಯಾರೂ ಇಲ್ಲ. ತುರ್ತು ಸಮಯದಲ್ಲಿ ರೋಗಿ ಸಂಬಂಧಿಕರು ವೈದ್ಯರಿಗೆ ಫೋನ್ ಮಾಡಿದ್ರೆ ಸರಿಯಾಗಿ ಸ್ಪಂದಿಸೋದಿಲ್ಲ ಎಂದು ರೋಗಿಯ ಸಿಬ್ಬಂದಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ. ಅಲ್ಲದೆ ಗರ್ಭಿಣಿಯರು ಕುಳಿತುಕೊಳ್ಳಲು ಸರಿಯಾದ ಆಸನ ವ್ಯವಸ್ಥೆ ಇಲ್ಲ. ವೈದ್ಯರು ಬರುವವರೆಗೆ ರೋಗಿಗಳು ನೋವಿನಿಂದ ಬಳಲುತ್ತಾ ನಿಂತುಕೊಂಡಿರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಚ್ಚಾಗಿ ವೈದ್ಯರ ಕೊಠಡಿಗಳಿಗೆ ಬೀಗ ಹಾಕಲಾಗುತ್ತಿದೆ ಎಂದು ಜನ ದೂರ್ತಾ ಇದ್ದಾರೆ. ವರದಿ ಉಸ್ಮಾನ್ ಭಗವಾನ್, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಒಂದೊಂದು ಬೆಡ್ಡಿಗೆ 4 ಮಂದಿ ಹಾಕ್ಯಾರ. ಇದೊಂದು ಗುಡಿ ಬೆಡ್ಡಿಗೆ ಹಾಕ್ಯಾರ. ಅದು ತೋರಿಸ್ತೀನಿ ಬಾಬಾ. ಹಂಗೆ ಹೆಂಗ ಡೈರೆಕ್ಟ್ ಎಷ್ಟು ಕೊಡ್ತದ ಆಪರೇಷನ್ ಅದ? ಇನ್ನ ಗುಳಿಗೆ ಏನು ಕೊಟ್ಟಿಲ್ಲ ಅನ್ರಿ ನಿಮಗೆ? ಯಾವ್ರಿ ನೀವು? ಹಳ್ಳೂರು ರೀ. ಅವನು ಬರೋದು ಎತ್ತಿರ್ಸೋದು ಹಾಕಿ ಹೋಗ್ಬಿಡೋದು ಸುಮ್ಮ. ಬೆಡ್ ಆಗ್ಲಿಕ್ಕಂದ್ರೆ ನಿಮ್ಗೆ ರೇಟ್ ಐತಲ್ಲ, ಎಷ್ಟು ಬೆಡ್ ಇರ್ತಾವೆ ಅಷ್ಟೇ ಇಡ್ರಲ್ಲ. ಮತ್ತೆ ಹೆಚ್ಚಿಗೆ ಇಡ್ತೀರಿ 43 ಮಂದಿಗೆ. ಇಲ್ಲಿ ಮಟ್ಟ ಆಗ್ತಾ ಹೊರಗೈತಿ ಏನಂತ ನಮಗೆ ನಾವು ವಿಡಿಯೋ ಮಾಡ್ಕೊಳ್ಳೋಕೆ ಸಿಟಿಗೆ ಹಾಕ್ತಾರೆ ಅವರು. ಒಳಗೆ ಸ್ವಲ್ಪ ಹೆಂಗೆ ಹಾಕ್ತಾರೆ ನೋಡಿ ಸರ್. ಒಬ್ಬನೇ ಮನಸ್ಸಾಕ ಇಬ್ಬರು ಮನುಷ್ಯ ಅದಕ್ಕೆ ಹೇಳಾಕತ್ತೆ. ಮುದ್ದೇಬಿಹಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 2 ಬಾರಿ ಮಕ್ಕಳ ಆಪರೇಷನ್ ಕ್ಯಾಂಪ್ ಇರ್ತದೆ. ಆ ಮಕ್ಕಳ ಆಪರೇಷನ್ ಕ್ಯಾಂಪ್ನಲ್ಲಿ ಏನು ಸಮಸ್ಯೆ ಇದೆ ಅಂತಂದ್ರೆ, ಮಕ್ಕಳ ಆಪರೇಷನ್ಗೆ ಅಂತೇಳಿ ಸುಮಾರು 50ರಿಂದ 60 ಪಾಳೆ ಇರ್ತವೆ ಒಂದು ದಿನಕ್ಕೆ. ಅಲ್ಲೇ ಆಪರೇಷನ್ ಮಾಡ್ತೀವಿ ಅಂತ ಹೇಳಿಕಿಸಿದ್ರೆ ಬೆಡ್ ಮೇಲೆ ಒಂದು ಬೆಡ್ ಮೇಲೆ 4 ಜನರನ್ನು ಮಲಗಿಸಿರ್ತಾರೆ. ಮತ್ತು ಇನ್ನುಳಿದಂಥ ಆಪರೇಷನ್ ಮಾಡೋರನ್ನ ಕೆಳಗಡೆ ಚಾಪೆ ಹಾಸಿ ಮಲಗಿಸಿರ್ತಾರೆ. ಇದನ್ನು ನಾವು ಖಂಡಿಸ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಏನೇನು ಸೌಲಭ್ಯಗಳು ಬೇಕು ಅವೆಲ್ಲ ಸೌಲಭ್ಯಗಳನ್ನು ಮುದ್ದೇಬಿಹಾಳ ಸರ್ಕಾರ ಆಸ್ಪತ್ರೆಗೆ ಕೊಡಬೇಕಂತೇಳಿ ನಾವು ಕೇಳ್ತೀವಿ. ನಿಮ್ಮ ಹೆಸರು? ಹೆಸರು ನಮ್ಮದು ಮುತ್ತೂಟ. ಸಾರ್ವಜನಿಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಂಗಳಲ್ಲಿ 2 ಅವಧಿಯಲ್ಲಿ ಆಪರೇಷನ್ ಮಾಡ್ತಾರೆ. ಆದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ವಿವಿಧ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಹಿಳೆಯರಿಗೆ ಸೌಲಭ್ಯಗಳು ಯಾವುವು ಇಲ್ಲ. ಇರ್ಲಕ್ಕೆ ಅವ್ರಿಗೆ ಮನ್ಗೊಳಕ್ಕೆ ಅವ್ರಿಗೆ ಬೆಡ್ ಇಲ್ಲ, ಅಥವಾ ಕೆಳಗಡೆ 4 ಚಾಪೆ ಹಾಸಿ 4 ಜನ ಮನ್ಕೊಳ್ತಾರೆ ಅಂತ ನಾವೇನು ಹೇಳ್ತೀವಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಸರಿಯಾದ ಸವಲತ್ತನ್ನು ಕೊಡಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.